ಸಹೋದರಾಶ್ರಮಿ ನಿನ್ನ ಅನ್ನದಾಮರು ಹೊರತುಕೊಳ್ಳುವಾಗ ನಮ್ಮನ್ನು ಅನ್ನಕ್ಕಾಗಿ ಅಂಗೈಚಾರಿ ಮುಂದೆ ಮಾಡಿದ ದುಷ್ಟ ದುರ್ಯೋಧನ ಅಂದು ನಿನ್ನ ಸಹೋದರ ನೀಡಿದ ವಾಗ್ದಾನವೇನಾಯಿತು? ನಿನ್ನ ರೋಷವೇನಾಯಿತು? ನಿನ್ನ ಜಲವೇನಾಯಿತು? ಏನೇ ಕುಚಿ ಬಗ್ಗೆ ಬರುವಾಗ ಕಂಟಕದ ಕಸದಕ್ಕೆ ಏನಿ ಪ್ರಯಾಕಿನ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ತಾಂಡವ ನೃತ್ಯ. ಈ ಅಖಂಡ ಬರದ ಕಂಡಕ್ಕೆ ಕುಚೀಕತೆಯ ಪ್ರವೀಣ ಮದಮಾಶ್ಚರ್ಯದ ಮಹಾ ನಿಪುಣ ಈ ಶೌಬಲರಾಜ ಶಕುನಿಯೊಡನೆ ನಿನ್ನೆಲ್ಲರ ಸರಸ ಸಲ್ಲಾಪ. ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮದಾಂತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಾವು ನಿರಪರಾಧಿಗಳು. ಗಾಂಧಾರ ವಂಶೋದ್ಧಾರಕರಾದ ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಯನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಪಟಪಟನೆ ನನ್ನ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನೀನು ಕೊಡುತ್ತಿದ್ದ ದಿನಕ್ಕೆ ಒಂದು ಇಡೀ ಹಣ್ಣ ಒಂದು ಹೊಳೆದ ನೀರನ್ನು ಮಾತ್ರ, ಆ ಇಡೀ ಕೂಳನ್ನು ನನ್ನ ಸಹೋದರರು ತನಗಿತ್ತು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಸುಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ಕೃತ್ಯವನ್ನು ನನ್ನ ಮನದಲ್ಲಿ ಅಡಗಿಸಿಕೊಂಡು ಒಂದು ಎಂದು ಮುಂದಿ ಕುಸುವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡರಿಸಿ ನೋಡಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯಿಗೆ ಮುಯಿ ಎಂದ ಮದಮಾಶ್ಚರ್ಯದ ವಾಕ್ಯಗಳೇ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷಗಳು ನನಗಿಲ್ಲ. ಸುಯೋಧನ, ನನಗಿಲ್ಲ. ದುಷ್ಟ ದುರ್ವಿಧಿಯ ಅಡ್ಡ ಆಸದಿಂದ ದುರುಳನಾಗಿ ನಡೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರುವ ಸೋದರ ಅವನನ್ನು ಕೆಣಕಿ ಕಠೋರ ಹೃದಯವನ್ನಾಗಿ ಮಾಡಿದ ಗುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರು ಸಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತ ಈ ರತ್ನ ಸಿಂಹಾಸನವನ್ನೇರಿ ಸೋಮರಾಜ ಶ್ರೀ ಮಹಾರಾಜ್ ಕಿ ಜೈ ಬರಾ ಜೈ ಬರಾ. ರಾಜ್ಯಭಾರವನ್ನು ಮಾಡಬಹುದಾಗಿ, ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಬರೀ ಗಾಳಿ ಗೋಪುರವಾಯಿತು. ಸಿಗೋದರ ಕಾರ್ಯಕ್ಕೆ ಚಿಂತಿಸುತ್ತದೆ. ಮೀರಿ ಹೋದ ಕಾರ್ಯಕ್ಕೆ
ನಾನು ಸಹ ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮಣ್ಣಿನ ವಜ್ರವನ್ನು ವಜ್ರದಿಂದ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಎಂಬ ಹಿರಿಯರ ಬಾರಿ ಇದು ಅರಿವಿಗೂ ನಿನ್ನನ್ನು ಅಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ಯೋಧನ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಕೋಟೆಯನ್ನು ಮುಳಗಿಸಿ ರಾಜ್ಯದಲ್ಲಿ ಅಸಾಧ್ಯವೆಂಬ ಬಿರುಗಾಳಿಯನ್ನೆಬ್ಬರಿಸಿ ನಿನ್ನ 99 ಮಂದಿ ಸಹೋದರರನ್ನು ನಿನ್ನನ್ನು ನಿರ್ಮೂಲ ಮಾಡುವ ಈ ಕಪಟ ದೂತ ವಿದ್ಯಾ ವಿಚಾರನಾದ ಈ ಸೌಂದರ ರಾಜಸರು ಎಲ್ಲಿಗದು ಶಾಂತಿ ಇನ್ನೆಲ್ಲಿದೆ ವಿಶ್ರಾಂತಿ ಅದಾ ನನ್ನ ದೇಹವೇ ತಗಿಸುವುದು ಮಾಡಿ ನಿನಗೆ ನರಕದ ಮಾರ್ಗವನ್ನೇ